ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಯ್, ನಮಸ್ಕಾರ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನೋಡಿ, ಬೆಳಗ್ಗೆ ಎದ್ದು ಈಗ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕಾಯಕ್ಕಿಟ್ಟು ಇವತ್ತು ಇದು ಒಂದು ಅರ್ಧ ಕೆಲಸ ಆಗಿದೆ. ಬೆಳಗ್ಗೆ ಸ್ವಲ್ಪ ಪಾತ್ರೆ ಇದೆ, ಹಾಲು ಕಾಯಕ್ಕಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳಿತಾ ಇದ್ದೀನಿ. ನನಗೆ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಏನು ಮಾತಾಡಬೇಕಂತ ಸರಿಯಾಗಿ ಗೊತ್ತಾಗಕತ್ತಿಲ್ಲ. ನಾರ್ಮಲ್ ಕ್ಯಾಶುವಲಾಗಿ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಇದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಹಂಗೆ ಮಾತಾಡೋಕ್ಕೆ ಬರೋಕತ್ತಿಲ್ಲ. ಒಂದು ಸಡನ್ನಾಗಿ ಒಂದು ಸ್ವಲ್ಪ ಸ್ಲ್ಯಾಂಟ್ ನಮ್ಮ ಭಾಷೆಗೆ ಚೇಂಜ್ ಆಗ್ತದೆ. ನೋಡಿರಿ, ಪಾತ್ರೆ ತೊಳಿತೀನಿ ಅಂತ ಹೇಳ್ತೀನಿ, ನಾವು ಬಾಂಡೆ ತೊಳಿತೀವಿ ಅಂತ ಹೇಳ್ತೀನಿ. ಈ ಥರ ಸ್ವಲ್ಪ ನಮ್ಮ ಭಾಷೆನೇ ನಮಗೆ ಸುಧಾರಿಸ್ಕೊಂಡು ಮಾತಾಡೋದು ಸ್ವಲ್ಪ ಸೆಟ್ ಆಗಬೇಕಿನ್ನು. ಇವತ್ತು ಈ ಪಾತ್ರೆ ಎಲ್ಲ ತೊಳೆದು ಚಹಾ ಕಾಫಿ ಕುಡಿದು ಸ್ವಲ್ಪ ಹಾಲ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಹಾಲ್ ಕ್ಲೀನ್ ಮಾಡ್ಕೊಳ್ತೀವಿ. ಭಾಳ ದಿವಸ ಆಗಿತ್ತು, ಸೋಫಾ ಕಡೆ ಸರಿಸಿರಲಿಲ್ಲ. ನೋಡ್ರಿ, ಈಗ ಹಾಲ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬಂದ್ವಿ. ಈ ಹಾಲ್ ಕ್ಲೀನಿಂಗ್ ಕೆಲಸ ಆದಮೇಲೆ ಈ ಸೋಫಾ ಸರಿಸಿದ್ರೆ ಈ ಕಳೆದಿರೋ ಸಾಮಾನೆಲ್ಲ ಸಿಗ್ತವ್ರಿ. ಇನ್ನು ಹುಡುಗರು ಪೆನ್ನು ಪೆನ್ಸಿಲ್ಸು ಎಷ್ಟೊಂದು ಪೆನ್ನು ಪೆನ್ಸಿಲೆಲ್ಲ ಸಿಕ್ಕು ಸೋಫಾ ತೆಗೆದ್ರೆ. ಸೋಫಾ ಕೆಳಗೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವರು ಹೆಲ್ಪ್ ಮಾಡ್ಲಿಕ್ಕತ್ತಾರ. ಅಷ್ಟೊತ್ತಿಗೆ ಚಹಾ ಇಟ್ಟು ಬಂದಿದ್ದೆ ನಾನು. ಅವ್ರಿಗೊಂದು ಸ್ವಲ್ಪ ಚಹಾ ಕೊಟ್ಟು ಒಂದು ಅರ್ಧ ಕ್ಲೀನ್ ಮಾಡಿ ಚಹಾ ಕುಡ್ಕೋತಾ ಕುಂತೀವಿ. ಚಹಾ ಕುಡಿದು ಇನ್ನೊಂದು ಸ್ವಲ್ಪ ಇದ್ದದ್ದು ಕ್ಲೀನ್ ಮಾಡಿದ್ರೆ ಆಯ್ತಂತ. ಜೋರು ಮಾತನಾಡ್ದಿತ್ತು ಇವಾಗ. ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಕ್ಲಿಯರ್ ಆಗಿಲ್ಲ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಈಗ ಆ ಕಡೆ ನೋಡಿ, ಡೈನಿಂಗ್ ಟೇಬಲ್ ಈ ಕಡೆ ಇತ್ತು, ಅದನ್ನು ಆ ಕಡೆ ಶಿಫ್ಟ್ ಮಾಡಿದ್ವಿ. ನಮ್ಮದು ಎಲ್ ಶೇಪಿಂದು ಸೋಫಾ ಇದೆ, ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಸರಿಸಿ ಇಟ್ವಿ. ಮತ್ತು ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಹಾಗೆ ಇಡೋದು, ಈ ಥರ. ಇದಾದಮೇಲೆ ನಾನು ನಿನ್ನೆ ಒಂದು ನನ್ನ ಸೀರೆ ರೇಷ್ಮೆ ಸೀರೆಗೆ ಕುಚ್ಚು ಹಾಕಿರೋದು, ಆಮೇಲೆ ಕ್ರೋಶಾ ವರ್ಕ್ ಮಾಡಿರೋದು, ಬರೀ ಕುಚ್ಚು ಹಾಕಿರೋದು, ಆ ಥರದ್ದೆಲ್ಲ ವರ್ಕ್ ಮಾಡಿರೋದು ಒಂದಿಷ್ಟು ಸೀರೆ ತೋರಿಸಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಸೀರೆ ವರ್ಕಿಂದಿದೆ. ನೋಡಿ, ಸಪೋರ್ಟ್ ಮಾಡಿ. ಡಿಸೈನ್ಸ್ ಇಷ್ಟಾಗಿದ್ದರೆ ಕಮೆಂಟ್ ಮಾಡಿ. ನೋಡಿ, ಫೈನಲ್ಲಾಗಿ ಈ ಥರ ಸೆಟ್ ಆಯಿತು ನಮ್ಮದು ಹಾಲು. ಈ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಸೀರೆ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಇವಿಷ್ಟು ಸೀರೆ ಇಟ್ಕೊಂಡೀನಿ ಇವತ್ತು ನಿಮಗೆ ವರ್ಕ್ ಮಾಡಿದ್ದು ಎಲ್ಲ ತೋರ್ಸೋಕೆ. ಇವೆಲ್ಲ ಸೈವಿ ಕ್ರೋಶಾ ವರ್ಕು ನಾನಾ ಮಾಡಿರೋದು. ಒಂದೊಂದಾಗಿ ತೋರಿಸ್ತೀನಿ, ಬನ್ನಿರಿ. ಹೆಂಗಿದಾವೆ ಡಿಸೈನ್ ಅಂತ ಹೇಳ್ರಿ. ನೋಡಿದವರು ಒಂದೊಂದು ಲೈಕ್ ಕೊಟ್ಟು ಒಂದೊಂದು ಕಮೆಂಟ್ ಮಾಡಿರಿ. ನೋಡಿದವ್ರು ಅಟ್ಲೀಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ, ಈಗ ಸೀರೆ ಒಂದೊಂದನ್ನು ಬಿಚ್ಚಿ ತೋರಿಸ್ತೀನಿ ವರ್ಕ್ನ. ಓಕೆ, ಇದು ಫಸ್ಟ್ ಸೀರೆ. ಇದು ಸಾಫ್ಟ್ ಸಿಲ್ಕ್ ಸೀರೆ. ಇದಕ್ಕೆ ಡಿಫ್ರೆಂಟಾಗಿ ಕ್ರೋಶಾ ಇವನ್ನ ರಿಂಗ್ ಬರ್ತಾವ, ರಿಂಗಿಗೆ ಸಪ್ರೇಟಾಗಿ ಕ್ರೋಶಾ ವರ್ಕ್ ಮಾಡಿಕೊಂಡು ಒಂದೊಂದಾಗಿ ಅಟ್ಯಾಚ್ ಮಾಡ್ಕೊಂಡು ಹೋಗಿರೋದು. ಈ ಸೀರೆ ಬ್ಲೂ ಮತ್ತು ಗ್ರೀನ್ ಪಲ್ಲು ಬಂದದ್ದು. ಇದಕ್ಕೆ ಮಧ್ಯದಲ್ಲಿ ಈ ಥರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಂದವ. ಇದು ನಾನು ಪಿಂಕ್ ಮತ್ತು
ಬ್ಲೂ ಕಾಂಬಿನೇಷನ್ ಒಳಗೆ ಈ ವರ್ಕ್ ಮಾಡ್ಕೊಂಡಿದ್ದೀನಿ. ನಡು ಇಲ್ಲಿ ಕ್ರಿಸ್ಟಲ್ಸ್ ಯೂಸ್ ಮಾಡ್ಕೊಂಡೀನಿ. ಭಾಳ ಚಂದ ಬರ್ತದಿದ್ದು. ಇದೊಂಥರ ಜುಮ್ಕ ಥರ ಹ್ಯಾಂಗಿಂಗ್ಸ್ ಥರ ಭಾಳ ಚಂದ ಕಾಣಿಸ್ತದೆ. ನಿಮ್ಗೆ ಯಾವ ಡಿಸೈನ್ ಲೈಕ್ ಆಗ್ತದೆ ಹೇಳ್ರಿ, ನಾನು ಬೇರೆದವ್ರಿಗೂ ಮಾಡಿಕೊಡ್ತಿರ್ತೀನಿ ಡಿಸೈನ್ನ. ಈ ಥರ ಅದು. ಓಕೆ ಈಗ ಸೆಕೆಂಡ್ ಸೀರೆದ್ದು ಕುಚ್ಚು ತೋರಿಸ್ತೀನಿ, ಫುಲ್ ಬಿಡಿಸಿ ತೋರಿಸ್ತೀನಿ. ಸೆಕೆಂಡ್ ಸೀರೆದ್ದು ನೋಡಿ, ಇದು ಹಾಫ್ ಸರ್ಕಲ್ ಅಂದರೆ ಸ್ಲ್ಯಾಂಟ್ ಡಿಸೈನ್ ಬರ್ತದೆ. ಇದು ಭಾಳ ದಿವಸ ಆಯ್ತು ಹಾಕಿ, ಕುಚ್ಚು ಸ್ವಲ್ಪ ಅಗಲಾಗ್ಯವ. ಸ್ಲ್ಯಾಂಟ್ ಡಿಸೈನ್ ಇದು ಸಿಂಪಲ್ ಆಗಿರ್ತದೆ, ಬಟ್ ಭಾಳ ಚಂದ ಕಾಣಿಸ್ತದೆ. ಇದು ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸೀರೆನ, ಕಂಚಿ ಸೀರೆ. ಈ ಥರ ಇದು ಬಾಡಿ, ಇದು ಸ್ಯಾರಗು ದೊಡ್ಡ ಬಾರ್ಡ್ರ್ ಸೀರೆ ಅದ. ಇದಕ್ಕೆ ನಾನು ಈ ಥರದ್ದು ವರ್ಕ್ ಮಾಡಿದ್ದೀನಿ. ಇದಕ್ಕೂ ನಾನು ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀನಿ, ಭಾಳ ಚಂದ ಕಾಣಿಸ್ತದೆ. ಇದಕ್ಕೆ ಕುಚ್ಚು ಹೆವಿ ಬರ್ತವೆ, ಕ್ರೋಶಾ ವರ್ಕು ಬರ್ತದೆ. ಓಕೆ, ಇದು ನೆಕ್ಸ್ಟ್ ಸೀರೆ, ಮೂರನೇದು ವರ್ಕು. ಇದು ಒಂಥರ ಮಲ್ಟಿ ಕಲರ್ ಸೀರೆ. ಇದು ಬ್ಲೂ ಕಲರ್ ಬಂದಿದೆ. ಓಕೆ, ಇದು ನೋಡ್ರಿ, ಇದ್ರಾಗ ಆಲ್ಮೋಸ್ಟ್ 3-4 ಕಲರ್ ಯೂಸ್ ಮಾಡೀನಿ. 1 2 3 4 ಲೇಯರ್ ಕ್ರೋಶಾ ಬಂದಿದೆ ಇದಕ್ಕೆ. ಆಮೇಲೆ ಅಲ್ಲಲ್ಲಿ ಕುಚ್ಚು ಹಾಕೀನಿ. ಇದೊಂಥರ ಗೆಜ್ಜೆ ಥರ ಕಾಣಿಸ್ತದೆ. ಇದು ಭಾಳ ಚಂದ ಕಾಣಿಸ್ತದೆ ಡಿಸೈನ್. ಇವೆಲ್ಲ ನಾನು ಮಾಡಿರೋ ವರ್ಕ್. ಮಲ್ಟಿ ಕಲರ್ ಅದ. ಇದು ಚಂದದ ಸೀರೆ ನೋಡಿರಿ. ಇದು ಪಿಕಾಕ್ ಬಂದದ. ಇದು ಪಲ್ಲುದೊಳಗೆ ಈ ಥರ. ಓಕೆ, ಹಿಂಗೆ ಒಳಗೆ ಬಾಡಿ ಒಳಗೆ ಈ ಥರ ಬಂದದ. ಹಾಫು ಒಂದು ಕಲರು, ಹಾಫು ಒಂದು ಕಲರ್, ಈ ಥರ. ಇದರಲ್ಲಿ ಲೈನ್ಸ್ ಬಂದು ಮತ್ತು ಎಷ್ಟು ದೊಡ್ಡ ದೊಡ್ಡ ಬುಟ್ಟ ಬಂದದ. ಈ ಕಡೆ ಸಣ್ಣ ಸಣ್ಣ ಬುಟ್ಟ ಮತ್ತು ಈ ಥರ ಮಲ್ಟಿ ಕಲರಲ್ಲಿ ಬಂದದ. ಇದು ಸೀರೆ ಚಂದದ ಸೀರೆ. ಆ್ಯಂಡ್ ರ್ಯಾಂಡಮ್ ಆಗಿ ತೊಗೊಂಡು ಬಂದೆ. 4ನೇ ಸೀರೆ ಇದು ರ್ಯಾಂಡಮ್ ಆಗಿ ತಗೊಂಡು ಬಂದೆ, ಬಟ್ ಎಲ್ಲನೂ ಬ್ಲೂ ಕಲರ್ ಸರಿಗಿರೋದೇ ಬಂದದ. ನೋಡಿರಿ, ಇದು ಒಂಥರ ಇದು ಚಾಂದ್ಬಲ್, ಇದು ಮಸ್ಟರ್ಡ್ ಕಲರ್ ಆ್ಯಂಡ್ ಬ್ಲೂ ಪರ್ಪಲಿಶ್ ಅದ. ಇದಕ್ಕೆ ಈ ಥರ ಬಾಲಿ ಥರ ಮಾಡೀನಿ ಇದನ್ನು ಡಿಸೈನ್. ಇದು ಚಂದ ಕಾಣಿಸ್ತದೆ, ಸ್ಟಿಫ್ ಆಗಿರೋದಿಲ್ಲ. ಈ ಥರ ಮೂಮೆಂಟ್ ಆಗ್ತಿರ್ತದಲ್ಲ, ಚಂದ ಕಾಣಿಸ್ತದೆ ಡಿಸೈನ್. ನೋಡಿರಿ, ನಾನು ಇದನ್ನು ಪ್ಲೇಟ್ಸ್ ಮಾಡಿ ತೋರಿಸ್ತೇನೆ. ಕೆಳಗೆ ಹ್ಯಾಂಗ್ ಆದ್ಮೇಲೆ ಎಷ್ಟು ಚಂದ ಕಾಣಿಸ್ತದೆ. ನೋಡಿ, ಈ ಥರ ಒಟ್ಟಿಗೆ ಹೀಗೆ ಕಾಣಿಸ್ತದೆ. ಮಸ್ತ್ ಡಿಸೈನ್ ಇದೆ ಇದು. ಇದಕ್ಕೆ ಕುಚ್ಚು ಬರೋದಿಲ್ಲ, ಬರೀ ಈ ಥರ ಹ್ಯಾಂಗಿಂಗ್ಸ್ ಇಷ್ಟ ಹಾಕ್ತೀವಿ ಇದಕ್ಕೆ. ಓಕೆ, ನೆಕ್ಸ್ಟ್ ಸೀರೆ. ಇದು ಬಾಟಲ್ ಗ್ರೀನ್ ವಿತ್ ಇದೊಂಥರ ಪಿಂಕ್ ಕಲರ್ ಬರ್ತದೆ. ಡಾರ್ಕ್ ಕಲರ್ ಅದ. ಇದು ಡಾರ್ಕ್ ಇದು ಒಂಥರ ಯೂನಿಕ್ ಆಗದ ಸೀರೆ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ನಾನು ಕುಚ್ಚು ತೋರಿಸ್ತೇನೆ ನೋಡಿರಿ. ಇದು ಮಲ್ಟಿ ಲೇಯರ್ ಕುಚ್ಚು ಬರ್ತದೆ. ಕುಚ್ಚು ಅಂದರೆ ಇದ್ರೊಳಗೆ ಕ್ರೋಶಾ ವರ್ಕ್ ಅಷ್ಟು, ಡಬಲ್ ಲೇಯರ್. ಹೆಂಗಂದ್ರೆ ಇಲ್ಲಿ ಇದೊಂದು ಕಲರದ್ದು ಇದು ಒಂದು ಲೇಯರು, ಆಮೇಲೆ ಇದು ಗ್ರೀನ್ ಕಲರದ್ದು ಹಿಂದ್ಗಡೆ ಇದು ಒಂದು ಲೇಯರ್ ಇರ್ತದೆ ನೋಡ್ರಿ. ಈ ಥರ ಮಸ್ತ್ ಅದ ಇದು ಡಿಸೈನ್. ಇದು ಮಸ್ತ್ ಶೈನ್ ಆಗ್ತದೆ. ಇದು ಭಾಳ ವರ್ಷ ಆಯಿತು ಹಾಕಿ. ಈ ಸೀರೆ
ಇದು ಒಳಗಿನ ಪದರ, ಬಟ್ ಇದು ಪಲ್ಲು ಮುಂದೆ ಒಂಥರ ಯುನಿಕ್ ಡಿಸೈನ್ ಬಂದಿದೆ. ಈ ಥರ ಬಂದಿದೆ. ಇದು ಪಲ್ಲು ಮುಂದೆ, ಇದು ಈ ಕಡೆ ಉಡೋ ಕಡೆ ಅದ. ಇದು ಪಲ್ಲು, ಈ ಕಡೆ ಪಲ್ಲು. ಈ ಥರ ರೇಷ್ಮೆ ಸೀರೆಗೆ ಕುಚ್ಚು ಹಾಕಿದರೆ ಇನ್ನೂ ಅದ್ರ ಸೀರೆದು ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಇದು ಮೆಹಂದಿ ಕಲರ್ ಸೀರೆ ಅದ. ಇದು ಸಾಫ್ಟ್ ಸಿಲ್ಕ್ ಸೀರೆ. ಆಮೇಲೆ ಇದಕ್ಕೆ ಸ್ಕೈ ಬ್ಲೂ ಕಲರದ್ದು ಕಾಂಟ್ರಾಸ್ಟ್ ಪಲ್ಲು ಬಂದದ. ಇದಕ್ಕೆ ಸಿಂಪಲ್, ಬಹಳ ಸಿಂಪಲ್, ಒಂದೇ ಲೇಯರದ್ದು ಕ್ರೋಶಾ ವರ್ಕ್ ಮಾಡೀನಿ. ಇದಕ್ಕೆ ಒಂದು ಲೇಯರ್ ಕ್ರೋಶಾ ವರ್ಕ್, ಪಲ್ಲು ಕಲರದ್ದು ಕುಚ್ಚು ಹಾಕಿದ್ದೀನಿ, ಒಳಗಿನ ಬಾಡಿ ಕಲರದ್ದು ಕ್ರೋಶಾ ವರ್ಕ್ ಮಾಡೀನಿ. ಒಂದೇ ಲೇಯರ್ ಹಾಕೀನಿ ಸಿಂಪಲ್ಲಾಗಿ. ಎಷ್ಟು ಚಂದ ಬಂದದ್ದು ನೋಡ್ರಿ. ನೆಕ್ಸ್ಟ್ ಸೀರೆ ಇದು ಬಾಟಲ್ ಗ್ರೀನ್ ಕಲರ್ ಸೀರೆ. ಅಗೇನಿದು ಇದು ಸ್ವಲ್ಪ ಹೆವಿ ಸೀರೆ. ಅರ್ಜೆಂಟ್ ಒಳಗೆ ಸಿಂಪಲ್ ಕುಚ್ಚು ಹಾಕೀನಿ. ಇದನ್ನು ಜಸ್ಟ್ ಬೀಡ್ಸ್, ಸಣ್ಣದ ಬೀಡ್ಸ್ ಯೂಸ್ ಮಾಡಿ ಬೇಬಿ ಕುಚ್ಚು ಹಾಕೀನಿ ಅಷ್ಟು. ಇದಕ್ಕೆ ಇದು ಫುಲ್ ಸೀರೆ ಬಾಟಲ್ ಗ್ರೀನ್ ಬರ್ತದೆ. ಜರಿ ಬಿಟ್ರೆ ಬಾಟಲ್ ಗ್ರೀನ್. ಅದ್ರೊಳಗೆ ಈ ಜರಿ ವರ್ಕನ್ನು ಇದ್ರೊಳಗೆ ಬೆಸ್ಟ್ ಲುಕ್ ಅದ ಇದು ಸೀರೆ. ನೋಡಿ, ಓಕೆ. ಇವಾಗ ಲಾಸ್ಟ್ ಸೀರೆ ತೋರಿಸ್ಲಿಕ್ಕತ್ತೇನೆ. ಇದು ಪ್ಯಾರೆಟ್ ಗ್ರೀನ್ ಆ್ಯಂಡ್ ಪಿಂಕ್, ರಾಣಿ ಪಿಂಕ್ ಕಾಂಬಿನೇಷನ್ ಸೀರೆ. ಇದು ಸೀರೆ ನೋಡಿ ಈ ಥರ ಬರ್ತದೆ ಕುಚ್ಚು. ಆಗಲೇ ಒಂದು ಮಲ್ಟಿ ಕಲರ್ ಸೀರೆ ತೋರಿಸಿದ್ನಲ್ಲ, ಅದೇ ಥರ ಸೇಮ್ ಇದು. ಬಟ್ ಅದು ಭಾಳ ಹಳೆ ಸೀರೆ. ಇದು ಹಳೇದು, ಬಟ್ ಅದಕ್ಕಿಂತ ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಬಂದಿದೆ ವರ್ಕು. ಎರಡೇ ಕಲರ್ ಯೂಸ್, ಸೀರೆಯಲ್ಲಿರೋದು ಎರಡೇ ಕಲರ್. ಗೋಲ್ಡ್ ಕಲರ್ ಬೀಡ್ಸು, ಮರೂನ್, ಸಾರಿ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್. ಓಕೆ. ಈ ಸೀರೆ ವಿಶೇಷ ಏನಂದ್ರೆ ಎರಡು ಸೈಡ್ ಸೇಮ್ ಬಾರ್ಡ್ರ್ ಅದ. ಬಾರ್ಡ್ರ್ ಏನು ಅಷ್ಟು ದೊಡ್ಡದಿಲ್ಲ, ಬಟ್ ಇದು ಪಾಟ್ಲಿ ಪಲ್ಲು ಸೀರೆ ಅಂತಾರಲ್ಲ ಆ ಥರ. ನಡು ನೀರಿಗಿಗೆ ಮಾತ್ರ ಈ ಥರ ಪಿಂಕ್ ಕಲರ್ ಬರ್ತದೆ. ಇದು ಆ ಕಡೆ ಈ ಕಡೆ ಗ್ರೀನ್ ಕಲರ್ ಬರ್ತದೆ. ಇದು ಉಟ್ಟಾಗ ನೆರಿಗೆ ಮಾತ್ರ, ಕೆಳಗಡೆ ನೆರಿಗೆ ಮಾತ್ರ ಇದು ಪಿಂಕ್ ಕಲರ್ ಬರ್ತದೆ. ಆ ಥರ ಸೀರೆ, ಹಾಫ್ ಸೀರೆ ಇದು. ಈ ಥರ ಈ ಮಧ್ಯದಲ್ಲಿ ಮತ್ತೆ ನಮ್ಗೆ ಗ್ರೀನ್ ಬರ್ತದೆ, ಈ ಕಡೆ ನೆರಿಗೆಗೆ ಪಿಂಕ್ ಬರ್ತದೆ. ಈ ಥರ ಸೀರೆ. ಇದಕ್ಕೆ ನಾವು ಮಲ್ಟಿ ಕಲರ್ಗೆ ಈ ಥರ ಕುಚ್ಚು ಮಾಡಿ. ನಮ್ಮ ಸೀರೆ ವರ್ಕು ಡಿಸೈನ್ ಎಲ್ಲ ಇಷ್ಟ ಆಗಿದ್ದರೆ ಅದಕ್ಕೊಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.